ಮುಂಗಾರು ಆರಂಭ ಆಗ್ತಾ ಇದ್ದ ಹಾಗೇನೆ ಬಿತ್ತನೆ ಬೀಜ ಖರೀದಿಗೆ ಮುಗಿಬಿದ್ದಿರೋ ರೈತರಿಗೆ ಸರ್ಕಾರ ಬಿಗ್ ಶಾಕ್ ನೀಡಿದೆ. ಬಿತ್ತನೆ ಬೀಜದ ಬೆಲೆಯನ್ನು ಹೆಚ್ಚಿಸಿ ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಿದೆ. ಕಳೆದೊಂದು ವಾರದಲ್ಲಿ ಸುರಿದ ಮಳೆಯಿಂದಾಗಿ ರೈತರು ಉತ್ತಮ ಮುಂಗಾರಿನ ನಿರೀಕ್ಷೆಯಲ್ಲಿದ್ದು ಬಿತ್ತನೆ ಬೀಜ ಖರೀದಿಗೆ ಮುಗಿಬಿದ್ದಿದ್ದಾರೆ. ಆದರೆ ಬಿತ್ತನೆ ಬೀಜದ ದರ ಕೇಳಿ ರೈತರು ಕಂಗಾಲಾಗಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಬೀಜದ ಬೆಲೆಯಲ್ಲಿ ಭಾರಿ ಹೆಚ್ಚಳವಾಗಿದೆ. ಬರಗಾಲದಿಂದ ಆರ್ಥಿಕ ಸಂಕಷ್ಟ ಎದುರಿಸಿದ ರೈತರು ಇದೀಗ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೀಜದ ರೇಟಿನಲ್ಲಿ ವ್ಯತ್ಯಾಸ ವೇರಿಯೇಷನ್ ಆಗಿದೆ. ಆಮೇಲೆ ವೇಟ್ನಲ್ಲಿ ಮೊದಲೆಲ್ಲ 5 kg ಪ್ಯಾಕೆಟ್ ಬರ್ತಾ ಇತ್ತು. ಈಗ 3 kg 500 ಗ್ರಾಮು, 3 kg 600 ಗ್ರಾಮು ಹೀಗೆ ಮಾಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಹೊರೆ ಆಗ್ತದೆ. ರೈತರು ಒಂದು ಎಕರೆಗೆ 2 ಪ್ಯಾಕೆಟ್ ಹಾಕೋದನ್ನು 3 ಪ್ಯಾಕೆಟ್ ಹಾಕೋ ಲೆವೆಲ್ಗೆ ಬಂದಿದೆ. ಹಾವೇರಿ ಜಿಲ್ಲೆಯಲ್ಲಿ ಗೋವಿನ ಜೋಳ ಪ್ರಮುಖ ಬೆಳೆಯಾಗಿದ್ದು ಕಳೆದ ಬಾರಿಗಿಂತ ಈ ವರ್ಷ ಪ್ರತಿ ಪ್ಯಾಕೆಟ್ ಮೇಲೆ 200ರಿಂದ 300 ರೂಪಾಯಿ ಹೆಚ್ಚಳವಾಗಿದೆ. ಜೊತೆಗೆ ಬಿತ್ತನೆ ಬೀಜ ಗೊಬ್ಬರದ ಮೇಲೆ ಕೂಡ ಏರಿಕೆಯಾಗಿದೆ ಅಂತಾರೆ ರೈತರು. DAP ಗೊಬ್ಬರ ತುಂಬ ಅನಾನುಕೂಲ ಆಗಿದೆ ರೈತರಿಗೆ. ಮತ್ತೆ ಅದ್ರ ಜೊತೆ ಲಿಂಕ್ ಕೊಟ್ಟಿದ್ದಾರೆ. ಈಗ 1 ಚೀಲ ತಗೊಂಡ್ರೆ ಇನ್ನೊಂದು 20 ತಗೋಬೇಕಂತ ಇದ್ದಾರೆ ಇವರು. ಮತ್ತೆ ನಮಗೆ ಅದರಿಂದ ಜಾಸ್ತಿ ಅಮೌಂಟ್ ಖರ್ಚಾಗುತ್ತೆ ರೈತರಿಗೆ. ಈಗ ರೈತರ ಮೇಲೆ ಬರೆ ಹಾಕ್ದಂಗೆ ಇವರು. ಸರ್ಕಾರ ಸರಿಯಾಗಿ ಬರ ಪರಿಹಾರವನ್ನ ನೀಡಿಲ್ಲ. ಈಗ ಬಿತ್ತನೆ ಬೀಜಗಳ ದರ ಹೆಚ್ಚಳ ಮಾಡಿ ರೈತರಿಗೆ ಆರ್ಥಿಕವಾಗಿ ಹೊಡೆತ ನೀಡಿದೆ ಅನ್ನೋದು ಅನ್ನದಾತರ ಅಳಲು. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.